ಇವತ್ತು ದಕ್ಷಿಣ ಕನ್ನಡ ಕ್ಷೇತ್ರದಲ್ಲಿ ನಾವು ಕಾಂಗ್ರೆಸ್ ಪಕ್ಷ ವಿನ್ ಆಗ್ತದೆ ಅನ್ನುವಂಥ ಭರವಸೆ ನಮ್ಮಲ್ಲಿದೆ. ಯಾಕೆಂದರೆ ಈ ಸಲ ನಮ್ಮದೊಂದು ಎಲ್ಲ ಕಾರ್ಯಕರ್ತರಿರ್ಬೋದು, 8 ವಿಧಾನಸಭಾ ಕ್ಷೇತ್ರದಲ್ಲಿರೋ ನಾಯಕರುಗಳಿರ್ಬೋದು, ಒಂದು ಸಂಘಟಿತ ಹೋರಾಟವನ್ನು ನಾವು ಮಾಡಿದ್ದೇವೆ. ಎಲ್ಲಿಯೂ ಕೂಡ ಕ್ಯಾಂಡಿಡೇಟ್ ಬಗ್ಗೆ ಕೂಡ ನಮಗೆ ಅಪಸ್ವರ ಬರಲಿಲ್ಲ. ಒಳ್ಳೆಯ ಕ್ಯಾಂಡಿಡೇಟ್ ಕೂಡ ಸಿಕ್ಕಿದ್ದಾರೆ ಮತ್ತು ಅದರ ಬಗ್ಗೆ ಜನರಿಗೆ ಒಲವು ಕೂಡ ಇತ್ತು. ವಿಶೇಷವಾಗಿ ನಮಗೆ ಏನು ನಮ್ಮ ಧೈರ್ಯ ಅಂದರೆ ಕರ್ನಾಟಕ ರಾಜ್ಯ ವಿಧಾನಸಭಾ ಚುನಾವಣೆಯ ಸಂದರ್ಭ ನಾವು ಕೊಟ್ಟಂಥ ಆಶ್ವಾಸನೆಗಳು ಅಂದರೆ ಗ್ಯಾರಂಟಿಗಳು, 5 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ವಿ. ಆ 5 ಗ್ಯಾರಂಟಿಗಳನ್ನು ಕೂಡ ನಾವು ಅನುಷ್ಠಾನ ಮಾಡಿ ಜನರು ಅದರ ಫಲಾನುಭವಿಗಳಾಗಿದ್ದಾರೆ ಮತ್ತು ಜನರು ಬಹಳಷ್ಟು ಸಂತೋಷದಿಂದ ಆ 5 ಗ್ಯಾರಂಟಿಗಳನ್ನು ಕೂಡ ಸ್ವೀಕಾರ ಮಾಡಿದ್ದಾರೆ. ಹೆಚ್ಚಾಗಿ ಅದು ಹೆಚ್ಚಿನ ಒಂದು ಬಲ ನಾವು ಕೊಟ್ಟದ್ದು ಮಹಿಳೆಯರಿಗೆ ಆರ್ಥಿಕ ಶಕ್ತಿಯನ್ನು ತುಂಬುವಂಥದ್ದು ಪ್ರಮುಖವಾಗಿ, ಮತ್ತು ಅವರಿಗೆ ಬಸ್ ಫ್ರೀ ಇರ್ಬೋದು, ಅಥವಾ ಗೃಹಲಕ್ಷ್ಮಿ ಇರ್ಬೋದು, ಗೃಹಜ್ಯೋತಿ ಇರ್ಬೋದು, ಯುವಧ್ವನಿ ಇರ್ಬೋದು, ಅನ್ನಭಾಗ್ಯ ಇರ್ಬೋದು, ಎಲ್ಲ ಕಾರ್ಯಕ್ರಮಗಳು ಕೂಡ ಇವತ್ತು ಪ್ರತಿಯೊಂದು ಮನೆಗೂ ಈ 5 ಕಾರ್ಯಕ್ರಮಗಳಲ್ಲಿ ಒಂದು ಮನೆಗೆ ಯಾವುದಾದ್ರೂ ಒಂದಾದರೂ ತಲುಪಿದೆ. ಯಾವುದೂ ಇಲ್ಲ ಇದ್ದರೆ ಮಹಿಳೆಯರು ಇವತ್ತು ಬಸ್ನಲ್ಲಿ ಆದರೂ ಫ್ರೀಯಾಗಿ ಹೋಗ್ತಾರೆ, ಅಥವಾ ಇಲೆಕ್ಟ್ರಿಸಿಟಿ ಬಿಲ್ನಲ್ಲಿ ಪ್ರಯೋಜನ ಆಗಿದೆ. 95% ಜನರಿಗೆ ಗೃಹಲಕ್ಷ್ಮಿ ಮತ್ತು ಗೃಹ ಜ್ಯೋತಿ ಯೋಜನೆಯಲ್ಲಿ ಪ್ರಯೋಜನ ಆಗಿದೆ. ಈ ಎಲ್ಲ ಫಲಾನುಭವಿಗಳು ಕೂಡ ನಾವು ಚುನಾವಣೆಯ ಸಂದರ್ಭ ನಮ್ಮ ಕಾರ್ಯಕರ್ತರು ಹೋಗುವಾಗ ಒಂದು ಒಳ್ಳೆಯ ರೀತಿಯಲ್ಲಿ ನಮ್ಮನ್ನು ಬರಮಾಡಿಕೊಂಡು ಒಳ್ಳೆಯ ರೀತಿಯಲ್ಲಿ ಮಾತನಾಡಿಸಿ ಅದರ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಕರ್ನಾಟಕ ಸರ್ಕಾರದ ಬಗ್ಗೆ ಬಹಳಷ್ಟು ಗೌರವವನ್ನು ಮತ್ತು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಮತ ಹಾಕ್ತೇವೆ ಅನ್ನುವಂಥದ್ದನ್ನು ಅವರು ಹೇಳಿದ್ದಾರೆ. ಆದ್ದರಿಂದ ಈ ಸಲದ ಚುನಾವಣೆಯಲ್ಲಿ ಖಂಡಿತ ನಾವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನು ಜನರು ಗೆಲ್ಲಿಸ್ತಾರೆ, ಪಕ್ಷ ಗೆಲ್ತದೆ. ಬಿಲ್ ಆಫ್ ಫ್ಯಾಕ್ಟರ್ ವರ್ಕ್ ಆಗುತ್ತೆ. ನಾವು ಜಾತಿಯನ್ನು ಆಧಾರವಾಗಿಟ್ಕೊಂಡು ಮತವನ್ನು ಕೇಳಲಿಲ್ಲ. ಈಗ ಒಂದು ರೀತಿಯಲ್ಲಿ ಆ ಒಂದು ಜಾತಿಯವರು ವೋಟನ್ನು ಕೇಳುವಂಥ ಸಂದರ್ಭ ಬರುವಾಗ ಅದರಲ್ಲಿ ಏನಾದರೂ ಆಗಿಲ್ವೋ ಅನ್ನುವಂಥದ್ದನ್ನು ನಾವು ಚರ್ಚಿಸಲಿಕ್ಕಂಥದ್ದಲ್ಲ. ಆದರೆ ಆಗಿರ್ಬೋದು, ಒಂದು ರೀತಿಯಲ್ಲಿ ನಮ್ಮ ಜಾತಿಯವನೊಬ್ಬ ನಿಂತಿದ್ದಾನೆ, ಅವನಿಗೆ ಕೊಡೋಣ ಅನ್ನುವಂಥ ಒಂದು ಮನೋಭಾವ ಕೆಲವು ಜನರಲ್ಲಿ ಇರ್ಬೋದು, ಅದು ಕೂಡ ವರ್ಕೌಟ್ ಆಗಿರ್ಬೋದು. ಆದರೆ ಪಕ್ಷ ಮಾತ್ರ ಯಾವುದೇ ರೀತಿಯಲ್ಲಿ ಜಾತಿ ಆಧಾರದಲ್ಲಿ ಮತವನ್ನು ಕೇಳಿಲ್ಲ, ಅಂತಹ ಸಂದರ್ಭ ಬರಲಿಲ್ಲ. ಎಷ್ಟು ಮತಗಳ ಅಂತರದಿಂದ? ನಾನು ಚುನಾವಣೆ ಘೋಷಣೆ, ನಮ್ಮ ಅಭ್ಯರ್ಥಿ ಘೋಷಣೆ ಆದ ಸಂದರ್ಭ ನಮ್ಮ ಕಾರ್ಯಕರ್ತರ ಸಭೆಯಲ್ಲಿ ನಾನು ಹೇಳಿದ್ದೆ, 50,000 ರಿಂದ 70,000 ಅಂತರದಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ತದೆ ಅನ್ನುವಂಥ ಒಂದು ಭರವಸೆ ನನ್ನ ಮೇಲಿತ್ತು. ಈಗಲೂ ನನ್ನಲ್ಲಿ ಸುಮಾರು 30,000 ರಿಂದ 50,000 ಅಂತರದಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ತದೆ. ನಮ್ಮ ಕಾರ್ಯಕರ್ತರ ಅಭಿಪ್ರಾಯಗಳು, ನಾವು ಕ್ರೋಢೀಕರಿಸಿದಂಥ ಲೆಕ್ಕಾಚಾರ, ನಮ್ಮ ಸರ್ವೆ ಪ್ರಕಾರ ಸುಮಾರು 30,000 ರಿಂದ 50,000 ಅಂತರದಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ತದೆ ಅನ್ನುವಂಥ ಒಂದು ಭರವಸೆ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.